ಗುಡ್ ಆಫ್ಟರ್ನೂನ್ ಎವ್ರಿವನ್. ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಇನ್ಸ್ಟಾದಲ್ಲಿ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ. ಇಲ್ಲೇ ಒಂದು ರೇಂಜ್ ಬೌಂಡ್ ಆಗುತ್ತೆ. ಓಕೆ, ಸೊ ಇದು ಸೊಂಚೂರು ಲಾಸ್ಟ್ ಮೂಮೆಂಟಲ್ಲಿ ಬಂದುಬಿಡ್ತು 3 ಗಂಟೆಗೆ. ಹೋಗಲಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಿಕ್ಕೆ ಹೋಗಬೇಡಿ. ಓಕೆನಾ? ಅದರಲ್ಲಿ ಎಷ್ಟು ಗಳಿಸ್ತಿದ್ರೆ ಭಾಳ ಆದರೆ ಒಂದು 30, 40, 50 ಪಾಯಿಂಟ್ ಅಷ್ಟೇ. 50 ಪಾಯಿಂಟು ಬಂದಿರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಯಾರೂ ಕುತ್ಕೊಳೋದಿಲ್ಲ, ಹೌದಾ? ಸೊ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದರೆ ಅದು 2:30ಯಿಂದ 3 ಗಂಟೆವರೆಗೂ ಕೊಟ್ಟಿರಲಿಲ್ಲ. 3 ಗಂಟೆಯಲ್ಲಿ ನೋಡಿ, ಇಲ್ಲಿದೆ ನೋಡಿ ಟೈಮು. ಸೊ ಹೀಗೆ ಇರುತ್ತೆ ಮಾರ್ಕೆಟ್, ಹೌದಾ? ಒಂದೊಂದು ಸತಿ ಲಾಸ್ಟ್ ಮೂಮೆಂಟಲ್ಲಿ ಕೊಡುತ್ತೆ, ಬಟ್ ಇದೇನು ಮೂವ್ ಅಂತ ಎಕ್ಸ್ಪೆಕ್ಟೇಷನ್ ಏನು ಬೇಕಾಗಿಲ್ಲ ನಮಗೆ. ಈ ಮೂವನ್ನು ಕ್ಯಾಪ್ಚರ್ ಮಾಡಿದ್ದೀವಿ ಅಂತ ಬಿಟ್ಬಿಡಿ, ಯಾಕಂದರೆ ಇಲ್ಲೇ ಇದು ಆಗಿರುತ್ತೆ, ಸಸ್ಟೇನ್ ಆಗಿರುತ್ತೆ ಮಾರ್ಕೆಟು. ಅದಕ್ಕೆ ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ಮಾಡಿ ಇದು ನೋ ಟ್ರೇಡಿಂಗ್ ಝೋನ್ ಇರುತ್ತೆ, ಬಿಟ್ಬಿಡಿ ಅಂತ. ಸೊ ನಾಳೆ ಎನಲೈಸಸಲ್ಲೇ ಸಿಂಪಲಾಗಿ ಇಡ್ತೀನಿ. ನಾಳೆ ಎನಲೈಸಸ್ನು ಮೇಲ್ಗಡೆ ಆಲ್ರೆಡಿ ಹೇಳಿದ್ದೀನಿ ಶಾರ್ಟ್ ವಿಡಿಯೋದಲ್ಲಿ, ಆದ್ರೂ ಇನ್ನೊಂದು ಸತಿ ಹೇಳಿಬಿಡ್ತೀನಿ. 900 ಕೆಳಗಡೆ 750 ಟಾರ್ಗೆಟ್, ಓಕೆನಾ? ಇದು ನಿಮಗೆ 990 ಲೆವೆಲ್ಲು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಲೆವೆಲ್ ಮಧ್ಯೆ ಎಲ್ಲಿರುತ್ತೋ ಮೇಲೆ ಕೆಳಗೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. 990 ಲೆವೆಲ್, ಓಕೆನಾ? ಅದೇ ಒಂದು ಸೈಕಲಾಜಿಕಲ್ ನಂಬರ್, 26K ಸೈಕಲಾಜಿಕಲ್ ನಂಬರ್ ಇದೆ. ಸೊ ಇದ್ರ ಕೆಳಗಡೆ ಒಂದು 10 ಪಾಯಿಂಟ್ ನಾನು ಹಿಂದ್ಗಡೆ ನವಂಬರಲ್ಲೂ ಹೇಳಿದ್ದೆ, 25,990 ಇಂಪಾರ್ಟೆಂಟ್ ಆಗಿರುತ್ತೆ, ಅಲ್ಲಿ ಬಂದ ತಕ್ಷಣ ನೋಡೋಣ ಅಂತ. ಸೊ ಆಲ್ಮೋಸ್ಟ್ ಮೇಲ್ಗಡೆನೇ ಹೋಗಿದೆ ಈಗ ಮಾರ್ಕೆಟು. 990 ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಮೇಲ್ಗಡೆ ಹೋದರೆ ಕಾಲ್ ಆಪ್ಷನ್ ಬಂದುಬಿಟ್ಟು ನಿಮಗೆ ಫಸ್ಟ್ ಟಾರ್ಗೆಟ್ 150, ಆಮೇಲೆ 250. ಓಕೆ, ನಾನು ಎಷ್ಟೇ ಟಾರ್ಗೆಟ್ ಕೊಡಲಿ ನಿಮ್ಗೆ ಪ್ರತಿ ಸಲ ಹೇಳ್ತಾ ಇರ್ತೀನಿ, ನಿಮ್ಮ ಟಾರ್ಗೆಟ್ ಏನು 80 ಪಾಯಿಂಟ್ಸ್ ಅಷ್ಟೇನಾ? ಇಷ್ಟೇ ಕ್ಯಾಪ್ಚರ್ ಮಾಡಿ. 80 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರು ನಿಮ್ಗೆ ಆಪ್ಷನ್ನಲ್ಲಿ ನಿಮ್ಗೆ ಆರಾಮಾಗಿ ಒಂದು 50 ಪಾಯಿಂಟು 40 ಪಾಯಿಂಟು ಬಂದಿರುತ್ತೆ. ನಿಮ್ಮ ಟಾರ್ಗೆಟಿಗೆ ದೊಡ್ಡ ಟಾರ್ಗೆಟ್ ಏನು 75 ಬೇಕು ಅನ್ನೋರೆಲ್ಲ ಈ ಟಾರ್ಗೆಟನ್ನು ರೀಚ್ ಮಾಡ್ಕೊಳ್ಳಿ. ಅದು ರೀಚ್ ಆಗಲಿ ಬಿಡಲಿ, 75 ಬಂದರೆ ಬುಕ್ ಮಾಡ್ಕೊಂಡು ಎಕ್ಸಿಟ್ ಮಾಡಿಬಿಡ್ಬೇಕು ಅಷ್ಟೇ ಟ್ರೇಡ್ನ. ಸೊ ಲೈವ್ ಸೆಕ್ಷನ್ನು ಬೇಗನೆ ಕ್ಲೋಸ್ ಮಾಡಿದ್ದೆ. ಯಾಕಂತಂದರೆ ಹೇಳಿದ್ದೆ ನಾನು ಆಲ್ರೆಡಿ, ಮ್ಯಾಚ್ ನಡೀತಾ ಇದೆ. ಅದಕ್ಕೆ ಯಾವಾಗಲೂ ಹೇಗಿರಬೇಕು ಅಂತಂದರೆ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು, ಹೌದಾ? ಮ್ಯಾಚ್ ಏನು ದಿನ ಇರೋಲ್ಲ, ಇದೇನು ಟ್ರೇಡಿಂಗು ದಿನ ಇರುತ್ತೆ. ಸೊ ಮ್ಯಾಚ್ ಇದ್ದಾಗ ಆ ರೀತಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ ನಿಮ್ಮದು. ಅದಕ್ಕೆ ನಾನು ಡೈರೆಕ್ಟಾಗಿ ನೆನ್ಪು ಬಂದ ತಕ್ಷಣ ಕ್ಲೋಸ್ ಮಾಡಿಬಿಟ್ಟೆ. ಕ್ಲೋಸ್ ಮಾಡಿದಾಗೆ ನಮ್ಮದು 8 ಮ್ಯಾನು ಔಟ್ ಆಗಿಬಿಟ್ಟ. ನನ್ನ ಕಣ್ಣೇ ಬೀಳುತ್ತೋ ಏನೋ ಅವನಿಗೆ, ಯಾವಾಗಲೂ ಗೊತ್ತೇ ಆಗೋಲ್ಲ. ಇರಲಿ ಪಾಪ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ. ಸೊ ಮೇಲ್ಗಡೆ ಆಯಿತು. ಕೆಳಗಡೆ ಅಂತೂ ಹೇಳಿಬಿಟ್ಟಿದ್ದೀನಿ ಸಿಂಪಲ್ಲಾಗಿ 900 ಕೆಳಗಡೆ, ಮತ್ತು ಇಲ್ಲಿನೂ ಜಾಸ್ತಿ ಟಾರ್ಗೆಟೇ ಕೊಟ್ಟಿದ್ದೀನಿ. ಫಸ್ಟ್ ಬಂದುಬಿಟ್ಟು ನಿಮ್ಮದು 800ಗೆ ಟಾರ್ಗೆಟ್ ಬುಕ್ ಮಾಡ್ಕೊಳ್ಳಿ. ಬೇಕು ಅಂದರೆ ಇನ್ನೊಂದು 50 ಪಾಯಿಂಟ್ ಇರುತ್ತೆ. ಅದೇ ಹೇಳ್ದಲ್ಲ, ಮೇಲ್ಗಡೆನೇ ಸೇಮ್ ಇಲ್ಲಿ ಅಪ್ಲಿಕೇಬಲ್ ಮಾಡಿಬಿಡಿ. ಸೊ ಸಿಂಪಲ್ಲಾಗಿ ಇಡೋಣ ಇಷ್ಟೇ. ಯಾಕಂತಂದರೆ ಇವತ್ತೊಂದು ಫ್ರೆಶ್ ವೀಕ್ ಸ್ಟಾರ್ಟ್ ಆಗಿದೆ. ನಾಳೆ ಏನು ಡಿ ಕೆ ಇರೋಂಗಿಲ್ಲ, ಆರಾಮಾಗಿ ಕೂತ್ಕೊಳ್ಳಿ. ಬಟ್ ಈ ಲೆವೆಲ್ ಏನಿದೆ ಕೊಟ್ಟಿದ್ದೀನೋ 990 ಲೆವೆಲು. ಸೊ ಈ ಮಧ್ಯದಲ್ಲಿ ಸ್ವಲ್ಪ ಚೂರು ಎಚ್ಚರ ಇರಿ. ಇಲ್ಲಿಂದ ಏನಾದರೂ ರಿಜೆಕ್ಷನ್ ತೊಗೊಂಡು ಮೇಲ್ಗಡೆ ಇಲ್ಲಿಂದ ಬ್ರೇಕ್ ಆಯಿತು ಅಂತಂದರೆ ಆರಾಮಾಗಿ ಕೂತ್ಕೊಂಡ್ಬಿಡಿ, ಓಕೆನಾ? ಕೆಳಗಡೆನೂ ಅದೇ ಸೇಮ್. ಇಲ್ಲಿ ಬಂದುಬಿಟ್ಟು ಒಂದೊಂದು ಸತಿ ಏನಾಗುತ್ತೆ, ಇಲ್ಲಿ ಬಂದುಬಿಟ್ಟು ಮತ್ತೆ ಇಲ್ಲೇ ಬೌನ್ಸ್ ಬ್ಯಾಕ್ ಬರುತ್ತೆ. ಬಟ್ ಆಗಂಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಇಲ್ಲಿ ಆಗಿದೆ, ಓಕೆನಾ? ಸೊ ಬಂದುಬಿಟ್ಟು ಆಗಲ್ಲ. ಬಟ್ ಮಾರ್ಕೆಟ್ ಇದೆ, ಸಮ್ಟೈಮ್ಸ್ ಹೇಳೋಕ್ಕಾಗಲ್ಲ. ಮತ್ತೆ ಈ ಚಾನಲ್ ಒಳಗಡೆ ಬಂತು ಅಂದರೆ ಮತ್ತೆ ರೇಂಜ್ ಬೌಂಡ್ ಆಗೋ ಚಾನ್ಸಸ್ ಇರುತ್ತೆ. ಆಗಲ್ಲ ಅಂತ ಅನ್ಕೋತೀನಿ, ಬಟ್ ನೋಡೋಣ ಏನಾಗುತ್ತೆ, ಹೇಳಿಕ್ಕಾಗಲ್ಲ. ನೋಡೋಣ, ಮೇಲ್ಗಡೆ ಮತ್ತು ಕೆಳಗಡೆ ಸೇಫಾಗಿ ಟ್ರೇಡ್ ಮಾಡಿ. ಲಾಟ್ ಸೈಜು ಕಮ್ಮಿ ಇಡಿ, ಓಕೆ? ಸೊ ಯಾಕಂತಂದರೆ ದೊಡ್ಡ ಮೂಮೆಂಟ್ ಬರುವಾಗ ನೀವು ಸ್ವಲ್ಪ ಲಾಟ್ ಇಟ್ಟರೂ ನಿಮ್ಗೆ ಜಾಸ್ತಿ ಪ್ರಾಫಿಟೇ ಕೊಡುತ್ತೆ. ಅದಕ್ಕೆ ಹೇಳೋದು ಯಾವಾಗ ಚೂರು ಕಮ್ಮಿ ಇಡಿ ಅಂತ, ಓಕೆ? ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.